ನಮ್ಮ ಶ್ರೀ ವೀರಭದ್ರ ದೇವರ ಉತ್ಪತ್ತಿ ಎಂತೆಂದೊಡೆ ಶಿವದ್ವೇಷಿಯಾದ ದಕ್ಷನು ಯಜ್ಞವನ್ನ ಆರಂಭಿಸಲು ಅಷ್ಟದಿಕ್ಪಾಲಕರು ಹರಿಬ್ರಹ್ಮರು ಅಗ್ನಿಪುಟ ಮಾಡಲು ಋತ್ವಿಜರು ವೇದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರಯ್ಯ. ದಕ್ಷಪುತ್ರಿಯರೆಲ್ಲ ನೆನೆತಂದು ಸಡಗರದಿಂದ ಓಡಾಡುತ್ತಿದ್ದರಯ್ಯ. ಇಂತಹ ಸಮಯದಲ್ಲಿ ದಕ್ಷಪುತ್ರಿ ದ್ರಾಕ್ಷಾಯಣಿ ಶಿವನರಿಷಿ ಶಿವನಪ್ಪಣೆ ಇಲ್ಲದೆ ಕೈಲಾಸದಿಂದ ಇಳಿದು ಯಜ್ಞ ಭೂಮಿಗೆ ಬಂದಳಯ್ಯ. ಅಲ್ಲಿ ಅವಳ ತಂದೆಯಾದ ದಕ್ಷನವಳನ್ನು ಮಾತಾಡಿಸದೆ ಅವಮಾನಗೊಳಿಸಿದ್ದನ್ನು ನಡೆದು ದಗದಗದೆ ಉರಿಯುವ ಹೋಮಾಗ್ನಿಯಲ್ಲಿ ಹಾರಿತನು ನೀಗಿದಳಯ್ಯ. ಇಂತಾಗಲ ವಾರ್ತೆ ಶಿವನ ಕಿವಿಗೆ ಮುಟ್ಟಿದೊಡನೆ ಶಂಕರನು ನಮ್ಮ ಶ್ರೀ ಶಂಕರನು ಕೋಪಾಕಾಲನಲನಾಗಿ ಹೂಂಕರಿಸಿ ಜಡೆ ಬಿಚ್ಚಿ ನೆಲಕಪ್ಪಳಿಸಲು ಚಿಟ್ಟಿಗಳು ಚದುರಿ ಭೂಮಿಗೆ ಬಿರಿದು ಕೋಟಿ ಪ್ರಕಾಶವೇ ಆವಿರ್ಭವಿಸಿ ನಮ್ಮ ಕಿಡಿಗಣ್ಣ ರುದ್ರ ಶ್ರೀ ವೀರಭದ್ರ ದೇವರು ಅವತರಿಸಿ ಬಳಿರೆ ಎಂದು ವೀರಬೊಬ್ಬೇಡಲು ದಿಗ್ವಿಜಯಗಳದುರೆ ನಕ್ಷತ್ರಗಳ ದರ್ಬು ಇವನ ರುದ್ರ ನಿನಾದಕ್ಕೆ ದೇವತೆಗಳು ದಿಕ್ಕೆಟ್ಟರಯ್ಯ. ಇಂತಾಗಲ ವಾರ್ತೆ ಇಂತಾಗಲ ಕ್ಷಣದೆ ಶ್ರೀ ವೀರಭದ್ರ ದೇವರು ಯಜ್ಞ ಮಂಟಪವನ್ನು ಸೇರಿ ಆ ದಕ್ಷನ ಶಿರಗಡಿದು ನೆತ್ತರವ ಹರಿಸಿದಮ್ಮ ರುದ್ರ ರೌದ್ರ ಕರವೀರಭದ್ರ